ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು 19ನೇ ತಾರೀಕಿಗೆ RPF ಕಾನ್ಸ್ಟೇಬಲ್ ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಗಿದೆ. ಕಟ್ ಆಫ್ ಇರುವಂತದ್ದು ಎಷ್ಟು ಬಂದಿದೆ, ಆಮೇಲೆ ಎಷ್ಟು ಮಾರ್ಕ್ಸ್ಗಳು ನಿಮ್ಗೆ ಬಂದಿದ್ರೆ ನಿಮ್ದು ಸೆಲೆಕ್ಷನ್ ಇರುವಂತದ್ದು ಆಗಿರುತ್ತೆ. ಅದ್ರ ಬಗ್ಗೆ ಟೋಟಲ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. RPF ಕಾನ್ಸ್ಟೇಬಲ್ 2025ರ ಒಂದು ಎಕ್ಸಾಮ್ ರಿಸಲ್ಟ್ ಇರ್ತಕ್ಕಂಥದ್ದು ಈಗಾಗಲೇ ಬಂದಿದೆ. ಸೊ ಇದರ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟಿದೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಆ ಕಟ್ ಆಫ್ ಅನ್ನ ನೋಡ್ಕೊಳ್ರಿ. ಕಟ್ ಆಫ್ ಆಕ್ಚುಲಿ ಆಫೀಸಿಯಲ್ಲಿ ಬಿಟ್ಟಿರುವಂತದ್ದು 120 ಮಾರ್ಕ್ಸ್ ಗಳನ್ನ 100ಕ್ಕೆ ಕನ್ವರ್ಟ್ ಮಾಡಿ ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಅದು 120 ಮಾರ್ಕ್ಸ್ ಗಳಿಗೆ ಎಷ್ಟು ಮಾರ್ಕ್ಸ್ ಆಗ್ತೈತಿ ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಟ್ ಆಫ್ ಹೇಳ್ತಾ ಇದ್ದೇನೆ. ಸೊ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ಎಲ್ಲಾನು ಕೂಡ, ಆಮೇಲೆ ತಿಳ್ಕೊಳ್ರಿ ಎಷ್ಟು ಅಂಕಗಳಿಗೆ ಕಟ್ ಆಫ್ ಇರುವಂತದ್ದು ನಿಂತೈತಿ, 100ಕ್ಕೆ ಎಷ್ಟು ನಿಂತೈತಿ, 120ಕ್ಕೆ ಎಷ್ಟೈತಿ, ಎರಡುಗಳನ್ನ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಗೆ ಯಾರೆಲ್ಲ ತಯಾರನ್ನ ನಡೆಸ್ತಾ ಇದ್ದಾರೆ ಅವರಿಗೆ ನಮ್ಮಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಅವೈಲೇಬಲ್ ಆಗ್ತಾ ಇದೆ. ಇದರದ ಆಕ್ಚುಲಿ ಫೀಸ್ ಇರುವಂತದ್ದು 1500 ರೂಪಾಯಿ ಇದೆ. ಬಟ್ ನಿಮ್ಗೆ ಆಫರ್ ಫೀಸ್ ಅಲ್ಲಿ 1001 ರೂಪಾಯಿಯಲ್ಲಿ ನಾವು ನಿಮ್ಗೆ ಈ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ ಏನೆಲ್ಲ ಸಿಗ್ತಾ ಇದೆ, ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವೆ. ರೆಕಾರ್ಡೆಡ್ ಕ್ಲಾಸಸ್ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ನೀವು ಆ ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೋಡಬಹುದು. 24 ಅವರ್ಸ್ ನೀವು ರಾತ್ರಿ ನೋಡಬಹುದು, ಹಗಲಿ ಹೊತ್ನ್ಯಾಗ ನೋಡಬಹುದು, ಮುಂಜಾನೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಯಾವಾಗ ಬೇಕಾದವಾಗ ಈ ಕ್ಲಾಸಸ್ ಗಳನ್ನ ನೋಡಬಹುದು. ಅದ್ರ ಜೊತೆಗೆ ಎಷ್ಟು ಬೇಕಾದಷ್ಟು ಸಲ ರಿಪೀಟ್ ಕೂಡ ಮಾಡಬಹುದು. ಒಂದ್ಸಲ ನೋಡಿದ್ರ ಇನ್ನೊಂದ್ಸಲ ನೋಡಕ್ ಆಗಂಗಿಲ್ಲ ಅಂತ ಆ ರೀತಿ ಏನೂ ಇರೋದಿಲ್ಲ. ಸೊ ಎಷ್ಟು ಬೇಕಾದಷ್ಟು ಸಲ ನೀವು ಈ ಕ್ಲಾಸಸ್ ಗಳನ್ನ ನೋಡಬಹುದು. ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ನಿಮ್ಗೆ ಗ್ರೂಪ್ ಡಿ ದಲ್ಲಿ ಸಿಗ್ತಾ ಇದೆ. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವುದು, GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್, ಈ 4 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾ ಇದಾವೆ. ಆಮೇಲೆ PDF ನೋಟ್ಸ್ ಗಳನ್ನ ಕೊಡ್ತಾ ಇದ್ದೇವೆ. ಮಾಕ್ ಟೆಸ್ಟ್ ಇರ್ತಕ್ಕಂಥದ್ದು ಇದರಲ್ಲಿ ಇರ್ತಾ ಇದೆ. 10 ಮಾಕ್ ಟೆಸ್ಟ್ ನಿಮ್ಗೆ ಕಂಡಕ್ಟ್ ಮಾಡ್ತಾ ಇದ್ದೇವೆ ನಾವು. ಆಮೇಲೆ 5 ಶಿಫ್ಟ್ ಗಳ ಕ್ವಶನ್ ಪೇಪರ್ ಇದರಲ್ಲಿ ಕೊಡ್ತಾ ಇದೀವಿ. ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಈ ಪ್ಯಾಕೇಜ್ ಓನ್ಲಿ ಕೆಲವೇ ದಿನಗಳವರೆಗೆ ನಾವು ಆಫರ್ ದಲ್ಲಿ 1001 ರೂಪಾಯಿಯಲ್ಲಿ ಕೊಡ್ತಾ ಇದ್ದೇವೆ. ಸೊ ಬೇಗನೆ ಇರುವಂತದ್ದು ನೀವು ಈ ಕೋರ್ಸ್ ಅನ್ನ ತೆಗೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಇಲ್ಲ ಅಂತಂದ್ರ ಈ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಬಹುದು. ಈ ಕ್ಲಾಸಸ್, ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಈ ನಂಬರ್ಗೆ ನಮ್ಗೆ ಗ್ರೂಪ್ ಡಿ ಅಂತ ಹೇಳಿ ಒಂದು ಮೆಸೇಜ್ ಮಾಡ್ಬೇಕು. ನೀವು ಗ್ರೂಪ್ ಡಿ ಅಂತ ಮೆಸೇಜ್ ಮಾಡಿದ ತಕ್ಷಣ ನಾವು ನಿಮಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಅನ್ನ 1001 ರೂಪಾಯಿ ಫೀಸ್ ಅನ್ನ ಪೇಡ್ ಮಾಡಿ ನಮಗೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ. ಇದೇ ನಂಬರ್ಗೆ ವಾಟ್ಸ್ಆಪ್ಗೆ ಸ್ಕ್ರೀನ್ ಶಾಟ್ ಕಳಿಸ್ರಿ. ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಾವು ನಿಮ್ಗೆ ಈ ಎಲ್ಲಾ ಕ್ಲಾಸಸ್ಗಳು ಆಮೇಲೆ PDF ನೋಟ್ಸ್ ಕಳಿಸ್ತೇವೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. ಅದಾದ್ಮೇಲೆ ನಾವು ನಿಮ್ಗೆ ಗ್ರೂಪ್ ದಲ್ಲಿಯೂ ಕೂಡ, ನಮ್ಮ ಗ್ರೂಪ್ ದಲ್ಲಿಯೂ ಕೂಡ ಆಡ್ ಮಾಡ್ಕೋತಾ ಇದ್ದೇವೆ. 3ನೇ ಬ್ಯಾಚ್ ಈಗ ಗ್ರೂಪ್ ಡಿ ನಡೀತಾ ಇದೆ. 3ನೇ ಬ್ಯಾಚ್ ದಲ್ಲಿ ನಾವು ನಿಮ್ಗೆ ಆಡ್ ಮಾಡ್ಕೋತಾ ಇದ್ದೇವೆ. ಓಕೆ, ಆಮೇಲೆ ಕ್ಲಾಸಸ್ ಗಳು ಹೇಗಿರ್ತಾವು ಅಂತಂದ್ರೆ ಗ್ರೂಪ್ ಡಿ ಎಲ್ಲ ಕನ್ನಡದೊಳಗನೆ ಇರ್ತಾವ. ಹೆಂಗಿರ್ತಾವ ಅಂತಂದ್ರೆ ಉದಾಹರಣೆಗೆ ಸೈನ್ಸ್ ಇದೆ ಅಂತ ಹೇಳಿ ತಿಳ್ಕೊರಿ. ಸೈನ್ಸ್ ದೊಳಗ ಇಲ್ಲಿ ಕೆಳಗಡೆ ಇರ್ತಾ ಇದೆ ಕ್ಲಾಸ್ 1 ಅಂತೇಳಿ. ಈಗ ನಾವೇನ್ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳು ಕಳಿಸ್ತೇವಲ್ಲ ಅವು ಹೆಂಗಿರ್ತಾವ ಅಂತೇಳಿ. ಸೊ ಇಲ್ಲಿ ಕ್ಲಾಸ್ 1 ಅಂತ ಹೇಳ್ತೈತಿ ಸೈನ್ಸ್ ದಲ್ಲಿ. ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರ ಯೂಟ್ಯೂಬ್ ಒಳಗನ ಕ್ಲಾಸಸ್ ಗಳು ಓಪನ್ ಆಗ್ತವೆ. ಬಟ್ ಆ ಕ್ಲಾಸಸ್ ಗಳು ಎಲ್ಲರಿಗೂ ಕೂಡ ಓಪನ್ ಆಗಂಗಿಲ್ಲ. ಯಾರು ಬ್ಯಾಚ್ ನ ಪರ್ಚೇಸ್ ಮಾಡ್ಕೊಂಡು ಜಾಯಿನ್ ಆಗಿರ್ತೀರಿ ಅವ್ರಿಗೆ ಮಾತ್ರ ಆ ಲಿಂಕ್ ಗಳು ಓಪನ್ ಆಗ್ತವೆ. ಇದ ಲಿಂಕ್ ಅನ್ನ ನೀವು ಬೇರೆಯವರಿಗೆ ವಾಟ್ಸ್ಆಪ್ ಗೆ ಸೆಂಡ್ ಮಾಡಿದ್ರ ಅಂತಂದ್ರ ಅವ್ರ ಮೊಬೈಲ್ ದಲ್ಲಿ ಆ ಕ್ಲಾಸಸ್ ಗಳು ಓಪನ್ ಆಗಂಗಿಲ್ಲ. ಯಾರು ಜಾಯಿನ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಇರ್ತಾ ಇದೆ. ಈ ರೀತಿ ಕ್ಲಾಸ್ 1 ಇರ್ತಾ ಇದೆ, ಅದ್ರ ಕೆಳಗಡೆ ಲಿಂಕ್. ಆಮೇಲೆ ನೆಕ್ಸ್ಟ್ ಕ್ಲಾಸ್ 2 ಇರ್ತಾ ಇದೆ, ಕ್ಲಾಸ್ 2 ಅದ್ರ ಕೆಳಗಡೆ ಲಿಂಕ್. ಈ ರೀತಿ 1 by 1 ಕ್ಲಾಸಸ್ ಗಳು ಎಲ್ಲ ಇರ್ತಾ ಇದಾವೆ. ಈ ರೀತಿ ಸಬ್ಜೆಕ್ಟ್ ವೈಸ್ ಸೈನ್ಸ್, ಮ್ಯಾಥ್ಸ್, ರೀಸನಿಂಗ್, ಅದರ ಜೊತೆಗೆ GK ದಲ್ಲಿ ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಆಮೇಲೆ ಎಲ್ಲನೂ ಕೂಡ ನಿಮ್ಗೆ ಈ ರೀತಿ ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ಮಾಡಿ ಕಳಿಸ್ತೇವೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. 1 by 1 ಎಲ್ಲ ಕ್ಲಾಸಸ್ ಗಳನ್ನ ನೀವು ನೋಡಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಪ್ರಿಪರೇಷನ್ ಮಾಡಬಹುದು. ಗ್ರೂಪ್ ಡಿ ಎಕ್ಸಾಮ್ ಇರ್ತಕ್ಕಂಥದ್ದು ಆಗಸ್ಟ್ ದಲ್ಲಿ ಆಗುವಂತಹ ಚಾನ್ಸಸ್ ಇರೋದರಿಂದ ಬಹಳ ಕಡಿಮೆ ಟೈಮ್ ಉಳಿದೈತಿ. ಈಗಲಿಂದಲೇ ನೀವು ಜಾಯಿನ್ ಆಗ್ರಿ, ಈಗಲಿಂದಲೇ ಪ್ರಿಪೇರ್ ಮಾಡ್ರಿ. ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ, ಇಲ್ಲ ಅಂತಂದ್ರ ನೀವು ಹೆಂಗಿದರಿ ಹಂಗ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ನಡೆಸಬಹುದು. ಈಗ ನಾವಿಲ್ಲಿ RPF ಕಾನ್ಸ್ಟೇಬಲ್
ಏನು ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಗೈತಿ. ಈ ರಿಸಲ್ಟ್ ದಲ್ಲಿ ಮಾರ್ಕ್ಸ್ ಗಳನ್ನ ನಿಮ್ಗೆ ಇಲ್ಲಿ ಕಟ್ ಆಫ್ ಇರ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು ಕಾನ್ಸ್ಟೇಬಲ್ ಎಕ್ಸಾಮ್ ಇದು. ಸೊ ಇಲ್ಲಿ ಯು ಆರ್ ಕ್ಯಾಟಗರಿ, ಇದು ಮೇಲ್ ಕ್ಯಾಟಗರಿ ಇದ್ದು, ಇದು ಮೇಲು, ಆಮೇಲೆ ಇದು ಫಿಮೇಲ್ ಇದೆ. ಈ ಸೈಡ್ ಫಿಮೇಲ್, ಈ ಸೈಡ್ ಮೇಲ್. ಮೇಲ್ದು ಫಸ್ಟ್ ನೋಡೋಣ ನಾವಿಲ್ಲಿ. ಇಲ್ಲಿ 100ಕ್ಕೆ 76.82 ಕಟ್ ಆಫ್ ಇರ್ತಕ್ಕಂಥದ್ದು ನಿಲ್ಸ್ಯಾರೆ. ಇದನ್ನ ನಾವು 120ಕ್ಕೆ ಕನ್ವರ್ಟ್ ಮಾಡಿದೀವಿ ಅಂತಂದ್ರ 92.18 ಅಂಕಗಳಾಗ್ತವೆ. 120ರಲ್ಲಿ 92.18 ಮಾರ್ಕ್ಸ್ ಗಳು ನಿಮಗೆ ಬಂದಿದ್ರೆ, ಅಂದ್ರೆ 83 ಮಾರ್ಕ್ಸ್ ಗಳು ನಿಮ್ಗೆ ಬಂದಿದ್ದು ಅಂತಂದ್ರೆ ನಿಮ್ದು ಸೆಲೆಕ್ಷನ್ ಆಗಿರ್ತೈತಿ. 93 ಮಾರ್ಕ್ಸ್ ಗಳು ಬಂದಿದ್ರೆ ಯು ಆರ್ ಕ್ಯಾಟಗರಿ, ಜನರಲ್ ಕ್ಯಾಟಗರಿದವ್ರು. ಅದೇ ರೀತಿ ಎಸ್ ಸಿ ಕ್ಯಾಟಗರಿದವರಿಗೆ 84 ಮಾರ್ಕ್ಸ್ ಗಳು ಬಂದಿದ್ರೆ ನಿಮ್ದು ಸೆಲೆಕ್ಷನ್ ಆಗಿರ್ತೈತಿ. ಅದು 100ಕ್ಕೆ ಕನ್ವರ್ಟ್ ಮಾಡಿ ಇಲ್ಲಿ 70 ಅಂತ ಹೇಳಿ ಕೊಟ್ಟಿದ್ದಾರೆ. ಎಸ್ ಟಿ ಕ್ಯಾಟಗರಿದಲ್ಲಿ ನಿಮ್ಗೆ 78 ಮಾರ್ಕ್ಸ್ ಗಳು ಬಂದಿದ್ರೆ, 78, 79 ಮಾರ್ಕ್ಸ್ ಗಳು ಬಂದಿದ್ರೆ ನಿಮ್ದು ಸೆಲೆಕ್ಷನ್ ಆಗಿರ್ತೈತಿ. ಒಬಿಸಿ ಕ್ಯಾಟಗರಿದವರಿಗೆ 89 ಮಾರ್ಕ್ಸ್ ಗಳು ಬಂದಿದ್ರೆ ನಿಮ್ದು ಸೆಲೆಕ್ಷನ್ ಆಗಿರ್ತೈತಿ. ಈಗಾಗಲೇ ನೀವು ಕೀ ಆನ್ಸರ್ಸ್ ಗಳನ್ನ ನೋಡೇರಿ. ಆ ಕೀ ಆನ್ಸರ್ಸ್ ಗಳ ಪ್ರಕಾರ ನಿಮ್ಮ ಮಾರ್ಕ್ಸ್ ಗಳು ಇರ್ತಕ್ಕಂಥದ್ದು ನೀವು ನೋಡ್ಕೋಬಹುದು. ಅದ್ರ ಜೊತೆಗೆ ಹೆಚ್ಚು ಕಡಿಮೆ ನಾರ್ಮಲೈಸೇಷನ್ಸ್ ಮಾರ್ಕ್ಸ್ ಗಳನ್ನು ಕೂಡಿಸಿ ಇಲ್ಲಿ ಆಡ್ ಮಾಡಿರ್ತಾರೆ. ಸೊ ನಾರ್ಮಲೈಸೇಷನ್ಗೆ ಅಂದ್ರೆ ಈಗ ಉದಾಹರಣೆಗೆ ನಿಮ್ಮ ಮಾರ್ಕ್ಸ್ ಗಳು 85 ಇದಾವ್, ನಿಮ್ಗೆ 85 ಮಾರ್ಕ್ಸ್ ಇದಾವ್ ಇಲ್ಲಿ, ಬಟ್ 88ಕ್ಕೆ ನಿಂತೈತೆ ಅಂತಂದ್ರ ನಾರ್ಮಲೈಸೇಷನ್ ದಲ್ಲಿ 3-4 ಮಾರ್ಕ್ಸ್ ಸಿಕ್ಕಿದ್ದು ಅಂತಂದ್ರೆ ನಿಮ್ದು ಕೂಡ ಸೆಲೆಕ್ಷನ್ ಆಗಿರ್ತೈತಿ. ಅದೇ ರೀತಿ EWS ಕ್ಯಾಟಗರಿ 87 ಮಾರ್ಕ್ಸ್ ಗಳಿಗೆ ಕಟ್ ಆಫ್ ನಿಂತೈತಿ. ಅದೇ ರೀತಿ ಯು ಆರ್ ಕ್ಯಾಟಗರಿ ಫಿಮೇಲ್ ನೋಡೋದಾದ್ರೆ 88, ಎಸ್ ಸಿ ಕ್ಯಾಟಗರಿ 79 ಇದೆ, ಎಸ್ ಟಿ ಕ್ಯಾಟಗರಿ 74 ಇದೆ, ಆಮೇಲೆ OBC 84.20, ಆಮೇಲೆ EWS 82.66, ಎಕ್ಸ್ ಸರ್ವಿಸ್ ಮ್ಯಾನ್ 36.16, ಅಂದ್ರೆ 37 ಮಾರ್ಕ್ಸ್ ಗಳನ್ನ ತಗೊಂಡಿದ್ದೆ ಆದಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದು ಸೆಲೆಕ್ಷನ್ ಆಗಿರ್ತಾರೆ. ಇದರದ ಒಂದು ಸ್ಕ್ರೀನ್ ಶಾಟ್ ತಕೊಳ್ರಿ, ನಿಮ್ಗೆ ಐಡಿಯಾ ಬರ್ತೈತಿ. ಕೀ ಆನ್ಸರ್ಸ್ ಗಳನ್ನ ನೋಡಿರ್ತೀರಿ ನೀವು, ಅಥವಾ ನಿಮ್ಮ ಹತ್ರ ಈಗಾಗಲೇ PDF ಕೂಡ ಇರಬಹುದು ಕಾನ್ಸ್ಟೇಬಲ್ ಎಕ್ಸಾಮ್ ಯಾವುದು ಕ್ವಶನ್ ಪೇಪರ್, ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಇಷ್ಟು ಮಾರ್ಕ್ಸ್ ಗಳು ನಿಮ್ಗೆ ಬರ್ತದೆ. ಇದಕ್ಕೆ ಹೆಚ್ಚು ಕಡಿಮೆ ಒಂದ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಸೆಲೆಕ್ಷನ್ ಆಗಿರುವಂತಹ ಚಾನ್ಸಸ್ ಇರ್ತೈತಿ. ಬಟ್ ಲಿಸ್ಟ್ ಬಿಟ್ಟ ಮೇಲೆ ಅದ್ರ ಬಗ್ಗೆ ನಾವು 1 by 1 ನೋಡ್ತಾ ಹೋಗೋಣ. ಓಕೆ, ಸೊ ಇದಿಷ್ಟು ಏನು ಅಂತಂದ್ರೆ RPF ಕಾನ್ಸ್ಟೇಬಲ್ ಇದೆ. ಸೊ ಇಷ್ಟು ಮಾರ್ಕ್ಸ್ ಗಳಿಗಿಂತ ಹೆಚ್ಚು ನಿಮ್ದು ಬಂದಿದ್ದು ಅಂತಂದ್ರ ನನಗೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡ್ರಿ, ಖಂಡಿತ ನಿಮ್ದು ಆಗಿರ್ತೈತಿ. ಆಮೇಲೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ನನಗೆ ಇಲ್ಲಿ ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಬಹುದು. ಈ ನಂಬರ್ಗೆ, ಇದು ನನ್ನ ಪರ್ಸನಲ್ ನಂಬರ್ ಐತಿ, ಇದಕ್ಕೆ ನಾನು ರಿಪ್ಲೈ ಮಾಡ್ತೇನೆ. ಆಮೇಲೆ ಬ್ಯಾಚ್ ಪರ್ಚೇಸ್ ಮಾಡ್ಕೋಬೇಕಂತಂದ್ರೂ ಕೂಡ ಈ ಒಂದು ನಂಬರ್ಗೆ ನೀವು ಗ್ರೂಪ್ ಡಿ ಗೆ ಸೇರ್ಕೋಬೇಕಾಗಿತ್ತು ಅಂತಂದ್ರೆ ಗ್ರೂಪ್ ಡಿ ಅಂತ ಮೆಸೇಜ್ ಮಾಡ್ರಿ, ನಾವು ನಿಮ್ಗೆ ಜಾಯಿನ್ ಮಾಡ್ಕೋತೀವಿ ಫೀಸ್ ಪೇಡ್ ಆದ್ಮೇಲೆ. ಓಕೆನಾ, ಆಫರ್ ಫೀಸ್ ಐತಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಫೀಸ್ ಹೆಚ್ಚು ಆದ್ಮೇಲೆ ನೀವು ಮತ್ 1,000 ರೂಪಾಯಿದೊಳಗನ ಕೊಡ್ರಿ ಅಂತಂದ್ರೆ ಏನು ಮಾಡಕ್ ಆಗಂಗಿಲ್ಲ. ಸೊ ಹಾಗಾಗಿ ಬೇಗನೆ ಇರ್ತಕ್ಕಂಥದ್ದು ನೀವು ಈ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬಹುದು. ಓಕೆನಾ, ಸೊ ಇದಿಷ್ಟು ಮಾಹಿತಿ RPF ಕಾನ್ಸ್ಟೇಬಲ್ ಎಕ್ಸಾಮ್ ರಿಸಲ್ಟ್ ಇರ್ತಕ್ಕಂಥದ್ದು ಔಟ್ ಆಗಿರುವಂತದ್ದು. ಈ ಒಂದು ವಿಡಿಯೋವನ್ನ ನೋಡಿರ್ತಕ್ಕಂತ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮ ಇದಕ್ಕಿಂತ ಹೆಚ್ಚು ಮಾರ್ಕ್ಸ್ ಗಳು ನಿಮಗೆ ಬರ್ತಾ ಇದ್ದು ಅಂತಂದ್ರೆ ಖಂಡಿತ ಸೆಲೆಕ್ಷನ್ ಆಗಿರ್ತೈತಿ RPF ಕಾನ್ಸ್ಟೇಬಲ್ ದಲ್ಲಿ. ಫಿಸಿಕಲ್ ಗೆ ತಯಾರನ್ನ ನಡೆಸ್ರಿ. ಆಮೇಲೆ ಎಲ್ಲರೂ ಕೂಡ ಕಾಂಗ್ರಾಚುಲೇಷನ್ಸ್, ಇದಕ್ಕಿಂತ ಹೆಚ್ಚು ಮಾರ್ಕ್ಸ್ ಬಂದಿರುವಂತವ್ರಿಗೆ. ಯಾರ್ದು ಹೆಚ್ಚು ಮಾರ್ಕ್ಸ್ ಗಳು ಬಂದಿಲ್ಲ, ಕಡಿಮೆ ಮಾರ್ಕ್ಸ್ ಗಳು ಇದ್ದು ಅಂತಂದ್ರೆ ಗ್ರೂಪ್ ಡಿ ಎಕ್ಸಾಮ್ ಇನ್ನೂ ಐತಿ, ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ರಿ, ಪ್ರಿಪೇರ್ ಆಗ್ರಿ, ಖಂಡಿತ ಸೆಲೆಕ್ಷನ್ ಆಗ್ತೈತಿ. ಸೀರಿಯಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳದ್ದು ಮಾತ್ರ ಇರ್ತಕ್ಕಂಥದ್ದು ಸೆಲೆಕ್ಷನ್ ಆಗ್ತೈತಿ. ಒಂದ್ ಎಕ್ಸಾಮ್ ಐತಿ ಅಂತ ಹೇಳಿ 1 ತಿಂಗಳ ನಾವು ಓದ್ತೀನಿ, ಅಥವಾ 15 ದಿವಸ ಓದ್ತೀನಿ, 8 ದಿವಸ ಓದ್ತೀನಿ, ಯಾವ್ದು ಸೆಲೆಕ್ಷನ್ ಆಗಂಗಿಲ್ಲ, ಗೌರ್ಮೆಂಟ್ ಜಾಬ್ ಸಿಗಂಗಿಲ್ಲ. ನೀವು ಕನಸು ಬಿಟ್ಟು ಬಿಡ್ರಿ, ಬೇರೆ ಏನಾದ್ರು ಜಾಬ್ ನೋಡ್ಕೊಳ್ರಿ ಪ್ರೈವೇಟ್. ಇಲ್ಲ ಅಂತಂದ್ರೆ ನನ್ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ ಮನ್ಯಾಗ ಕುಂತ 2-3 ತಿಂಗಳ ನಿರಂತರವಾಗಿ ಸ್ಟಡಿ ಮಾಡ್ರಿ, ಖಂಡಿತ ಆಗೇ ಆಗುತ್ತೆ. ಓಕೆನಾ, ಸೊ ಆದಷ್ಟು ಎಲ್ಲರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.